ಅಲ್ಲ, ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಗೆ ಕೊಟ್ಟಿರುವಂಥ ಹಣ 1000 ಕೋಟಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದ್ದಾರೆ. ಆದರೆ SC/STಗೆ ಹಿಂದುಳಿದವರಿಗೆ ಯಾವ ಹಣವನ್ನು ಮೀಸಲಿಟ್ಟಿದ್ದಾರೆ? ಹಾಗಾಗಿ ನಾವು ಇದನ್ನು ಹಲಾಲ್ ಬಡ್ಜೆಟ್ ಅನ್ನುವಂಥದ್ದನ್ನು ನಿನ್ನೆಯಿಂದ ಹೇಳ್ತಾ ಇದ್ದೀವಿ. ನೋಡಿ, ಮೈಸೂರು ನಗರದ ಅಭಿವೃದ್ಧಿಗೆ ಕೊಟ್ಟಿರುವಂಥ ಕೊಡುಗೆ ಏನು? ಈಗ ನಿಮ್ಯಾನ್ಸಿಗೆ ಹಣಕಾಸನ್ನು ಒದಗಿಸಿದ್ದಾರೆ, ಚಿತ್ರನಗರಿಗೆ ಹಣಕಾಸನ್ನು ಒದಗಿಸಿದ್ದಾರೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಮೈಸೂರನ್ನು ಯಾವುದನ್ನು ಮಾಡಿದ್ದಾರೆ? ಆ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಬಡ್ಜೆಟ್ಟು ಮೈಸೂರು ನಗರಕ್ಕೂ ಅಲ್ಲ, ಏನು ಕಲಬುರಗಿ ಮತ್ತು ಮೈಸೂರು ಬೆಂಗಳೂರನ್ನು ಇಟ್ಕೊಂಡು ಸಮಗ್ರವಾಗಿ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಹೊರಡಬೇಕಾದಂಥ ಮುಖ್ಯಮಂತ್ರಿಗಳು ಕೇವಲ ಘೋಷಣೆಗಳು 31 ಘೋಷಣೆಗಳನ್ನು ಮೈಸೂರಿಗೆ ಕೊಟ್ಟಿದ್ದಾರೆ. 50 ಲಕ್ಷ ರೂಪಾಯಿ ಹಣವನ್ನು ಡಿಜಿಟಲೀಕರಣಕ್ಕೆ ಕೊಟ್ಟಿರುವಂಥ ಸರ್ಕಾರ ವೈಟ್ ಟ್ಯಾಪಿಂಗಿಗೆ 393 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಮೈಸೂರಿಗೆ ಅಂದರು. ಅದರ ಬಗ್ಗೆ ಬಡ್ಜೆಟಲ್ಲಿ ಪ್ರಸ್ತಾಪ ಆಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟು ನಗರಾಭಿವೃದ್ಧಿ ಇಲಾಖೆಗೆ ಬರೀತಾರೆ 393 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಯಿಂದ ಆಗಿದೆ. ಆದರೆ 100 ಕೋಟಿ ರೂಪಾಯಿಯನ್ನು ಮೈಸೂರು ನಗರದ ಮೂಡಾದಿಂದ ತಗೋಬೇಕು. 293 ಕೋಟಿಯನ್ನು 2 ಬಡ್ಜೆಟಲ್ಲಿ 25, 26, 27 ಈ 2 ಬಡ್ಜೆಟಲ್ಲಿ ಹಣಕಾಸನ್ನು ಒದಗಿಸಿಕೊಳ್ಳುವುದು ಅಂತ. ಅಲ್ಲರೆ ಹಣಕಾಸು ಇಲಾಖೆ ಇರೋದು ನಿಮ್ಮ ಹತ್ರ. ಹಣಕಾಸು ಇಲಾಖೆಯ ಏನು ಅದಕ್ಕೆ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿಗೆ ಬರ್ತಾರೆ. ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಹೋಗಿ ಅದನ್ನು ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿಸ್ಕೊಳ್ಳೋಕೆ ಸಾಧ್ಯನಾ? ಅಂದರೆ ಈ ರೀತಿಯಲ್ಲಿ ಸರ್ಕಾರ ಏನು ಆ ರೀತಿಯ ಪತ್ರವನ್ನು ಹೊರಡಿಸಿದೆ. ಎಲ್ಲವನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋನಿದ್ದೀನಿ. ಈ ಬಾರಿಯ ಬಡ್ಜೆಟಲ್ಲೇ ವೈಟ್ ಟ್ಯಾಪಿಂಗ್ ಕೊಡ್ತೀನಿ ಅಂದಿದ್ರು, ಅದರ ಸುದ್ದಿ ಇಲ್ಲ. 2 ಕೋಟಿ ರೂಪಾಯಿ ರಂಗಾಯಣಕ್ಕೆ ಕೊಟ್ಟಿರೋದನ್ನು ಬರೆದಿದ್ದೀರಿ, ಸಂತೋಷ ಪಡೋಣ. ಆದರೆ 393 ಕೋಟಿ ರೂಪಾಯಿ ಎಲ್ಲಿಗೆ ಹೋಯ್ತು ನಮ್ಮದು? ಆ ಹಿನ್ನೆಲೆಯಲ್ಲಿ ಮೈಸೂರು ನಗರದ ಅಭಿವೃದ್ಧಿಗೆ ರಸ್ತೆ ಕೊಡ್ತೀನಿ ಅಂದಿದ್ರು, ಕೊಟ್ಟಿಲ್ಲ. PWDಯಿಂದ ಎಲ್ಲ ರಸ್ತೆಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂದರು. ಮೈಸೂರು ನಗರದಲ್ಲಿ ಇಡೀ ಮೈಸೂರು ನಗರದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ PWD ಇಲಾಖೆಗೆ ಬರುವಂಥದ್ದು ಕೇವಲ ಒಂದು 5-6 ಕಿಲೋಮೀಟ್ರ್ ಅಂತ ಇದೆ. ಈ ರೀತಿಯಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಶಾಸಕರಿಗೆ ಜಾಸ್ತಿ ಕೊಟ್ಟಿದ್ದಾರೆ. BJP ಪಕ್ಷದ ಅಂದರೆ ವಿರೋಧ ಪಕ್ಷದ ಶಾಸಕರುಗಳಿಗೆ ಅನುದಾನದ ಕೊರತೆ ಇರುವಂಥ ಈ ಸಂದರ್ಭದಲ್ಲಿ ನಾವು ಶಾಸಕರ ನಿಧಿಯನ್ನು ಬಳಸ್ಕೊಂಡು ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಮಾಡ್ತಾಯಿದ್ದೀವಿ. ನಾವು ಯಾವುದೋ ಸಮುದಾಯ ಭವನಕ್ಕೆ, ಯಾವುದೋ ಸರ್ಕಾರಿ ಶಾಲಾ ಕಟ್ಟಡಕ್ಕೆ ನಾವು ಶಾಸಕರ ನಿಧಿಯನ್ನು ಕೊಡ್ತಾಯಿದ್ದೀವಿ. ಈಗ ಅಷ್ಟರ ಮಟ್ಟಿಗೆ ದುಸ್ಥಿತಿ ಇದೆ. UGDಗೆ ಕೊಟ್ಟಿದ್ದಾರೆ. UGD ಮೇಲೆ ಟಾರ್ ಹಾಕೋಕ್ಕೆ ಹಣಕಾಸಿನ ನೆರವಿಲ್ಲ ಅಂತಾರೆ. ಯಾಕೆ ಹಣಕಾಸಿನ ನೆರವಿಲ್ಲ ಅಂದರೆ ಮೈಸೂರು ನಗರ ಪಾಲಿಕೆಯಲ್ಲಿ ಆಡಳಿತ ಇಲ್ಲ. ನಗರ ಪಾಲಿಕೆಯಲ್ಲಿ ಆಡಳಿತ ಮಾಡಬೇಡ ಅಂತ ಯಾರು ಹೇಳಿದ್ದೀವಿ? ಚುನಾವಣೆ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ನಿಮ್ಮಗಳ ತಪ್ಪಿನ ಕಾರಣಕ್ಕೆ ಇವತ್ತು 15th ಫೈನಾನ್ಸಿನ ಹಣ ವಾಪಸ್ ಹೋಗಿದೆ. 15th ಫೈನಾನ್ಸಿನ ದುಡ್ಡಿಲ್ಲ ಅಂತ ಟಾರ್ ಹಾಕಲ್ಲ ಅಂತಾರೆ. ರಸ್ತೆ ಧೂಳಿದೆ ಅಂದರೆ ಟಾರ್ ಹಾಕೋಕ್ಕೂ ದುಡ್ಡು ಕೊಡದೇ ಇರುವಂಥ ದಿವಾಳಿತನಕ್ಕೆ ಈ ಸರ್ಕಾರ ಮುಂದಾಗಿದೆಯಾ? ಆರ್ಥಿಕವಾಗಿ ಅಷ್ಟೊಂದು ದಿವಾಳಿ ಆಗಿದೆಯಾ ನೀವು? ಇದೆಲ್ಲವನ್ನು ಸೋಮವಾರ ಮಂಗಳವಾರ ಪ್ರಶ್ನೆ ಮಾಡೋರಿದ್ದೀವಿ. ED ಸಮನ್ಸ್ ರದ್ದಾಗಿದೆ. ED ಅವ್ರ ಹತ್ರ ಮಾತಾಡಿದೆ. ಬರುವಂಥ ದಿವಸಗಳಲ್ಲಿ ಇದನ್ನು ಕಾನೂನು ಹೋರಾಟ ನಡೆಯುತ್ತೆ. ಈಗ ಏನು ಹೈಕೋರ್ಟಿನ ನ್ಯಾಯಮೂರ್ತಿಗಳ ಎದುರುಗಡೆ ಏನು ವಜಾ ಆಗಿರುವಂಥದ್ದನ್ನು ಮೇಲ್ಮನವಿ ಸಲ್ಲಿಸ್ತೀವಿ. ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಇದ್ದೇ ಇದೆ. ಮೂಡಾ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣೋ ತನಕ ಹೋರಾಟವನ್ನು ಮುಂದುವರಿಸ್ತೀವಿ. ಅಲ್ಲ, ನಿರಾಳ ಆಗಲ್ಲ. ಇನ್ನೂ 2 ತನಿಖಾ ಆಯೋಗ ಬರ್ತಾ ಇದೆ. ಇನ್ನೂ ದೇಸಾಯಿ ಆಯೋಗ ತನಿಖೆ ಮಾಡ್ತಾ ಇದ್ದಾರೆ. ಮೊನ್ನೆನೂ ಅಧಿಕಾರಿಗಳನ್ನ ಕರೆಸ್ಕೊಂಡು ಅವರು ಕುಮಾರ್ ಕೃಪಾ ಗೆಸ್ಟ್ ಹೌಸಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಅವ್ರದ್ದು ಒಂದು ವರದಿ ಬರಬೇಕು. ಎರಡನೇದು, ಮುಂದಿನ ಹಂತದಲ್ಲಿ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ, ಅಪ್ಲಿಕೇಶನ್ ಹಾಕ್ತೀವಿ. ಸುಪ್ರೀಂ ಕೋರ್ಟ್ವರೆಗೆ ಹೋಗುವಂಥ ಎಲ್ಲ ಇದುಗಳು ನಡೆದಿದೆ.